Hi friends, welcome to my channel. ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನನ್ನ ತಾಯಿಗೆ ಏನಾಯ್ತೋ ಏನೋ ಅಂತ ಗಾಬರಿಯಲ್ಲಿದ್ದ ಭೂಮಿಗೆ ತಾಯಿ ಕಡೆಯಿಂದ ಫೋನ್ ಬರುತ್ತೆ. ಭೂಮಿ ಹೇಗಿದೆಯಾ ಮಗಳೇ ಅಂತ ಭಾಗ್ಯಮ್ಮ ಕೇಳ್ತಾರೆ. ಭೂಮಿಗೆ ತುಂಬಾನೇ ಖುಷಿಯಾಗಿ ನನ್ನನ್ನ ಬಿಡಮ್ಮ, ನೀನ್ ಹೇಗಮ್ಮ ಇದೀಯಾ, ಹುಷಾರಾಗಿದೀಯಾ ತಾನೇ ಅಂತ ಭೂಮಿ ಕೇಳ್ತಾಳೆ. ನಾನು ಹುಷಾರಾಗೇ ಇದೀನಮ್ಮ, ನನ್ ಚಿಂತೆನಲ್ಲಿ ನೀನೆಲ್ಲಿ ನಿನ್ ಆರೋಗ್ಯನ ಹಾಳ್ ಮಾಡ್ಕೊಂತೀಯೋ ಅಂತ ಭಯದಲ್ಲೇ ನಾನು ನಿನ್ಗೆ ಫೋನ್ ಮಾಡ್ದೆ. ಪಾಪ ಕಣೆ ಅಜಿತ್ ಸಾಹೇಬ್ರು, ಅವ್ರು ಪೊಲೀಸ್ ಆಗಿದ್ರು ಆರೋಪಿ ಸ್ಥಾನದಲ್ಲಿರೋ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ. ನೀನ್ ಯಾಕೆ ಬರ್ಲಿಲ್ಲ ಅಂತ ಕೇಳ್ದೆ. ಅವ್ರು ನನ್ಗೋಸ್ಕರ ನೀನು ವ್ರತ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇದೀಯ ಅಂತ ಹೇಳಿದ್ರು. ಮನಸ್ಸು ಯಾಕೋ ತಡಿಲಿಲ್ಲ ಕಣಮ್ಮ, ಅದಕ್ಕೆ ನಾನ್ ನಿನ್ಗೆ ಫೋನ್ ಮಾಡ್ದೆ. ಇಲ್ಲಿ ಫೋನ್ ಅಲ್ಲೆಲ್ಲ ಮಾತಾಡೋದಕ್ಕೆ ಬಿಡಲ್ಲ ಭೂಮಿ, ಆದ್ರೆ ಅಜಿತ್ ಸಾಹೇಬ್ರೆ ಕಾನ್ಸ್ಟೇಬಲ್ ಹೇಳಿ ನನ್ಗೆ ಫೋನ್ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಟ್ರು. ಬ್ರೆಡ್ ಹಣ್ಗಳನ್ನೆಲ್ಲ ತಂದ್ಕೊಟ್ರಮ್ಮ. ಇಲ್ಲಿರೋ ಡಾಕ್ಟ್ರು ನಾನ್ ಚೆನ್ನಾಗಿದ್ದೀನಿ ಹುಷಾರಾಗಿದ್ದೀನಿ ಅಂತೆಲ್ಲ ಎಷ್ಟೇ ಹೇಳಿದ್ರು ಎಲ್ಲಾ ಟೆಸ್ಟ್ ಗಳನ್ನು ಮಾಡ್ಸಿದ್ರು. ಎಷ್ಟು ಒಳ್ಳೆ ಮನ್ಸಲ್ವಮ್ಮ ಅವ್ರದು ಅಂತ ಭಾಗ್ಯಮ್ಮ ಹೇಳಿದ್ದೆ. ಭೂಮಿಗೆ ತುಂಬಾನೇ ಖುಷಿಯಾಗಿ ಅಜಿತ್ ಜೊತೆ ಜಗಳ ಮಾಡಿದ್ದೆಲ್ಲ ನೆನ್ಪ್ ಮಾಡ್ಕೊಂತಾಳೆ. ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಅವ್ರ ಏನು ಅಂತ ಅರ್ಥ ಮಾಡ್ಕೊಳ್ದೆ ಅವ್ರ ಜೊತೆ ಸುಮ್ನೆ ಜಗಳ ಮಾಡ್ಬಿಟ್ಟೆ. ಅವ್ರ ಇವಾಗ ನನ್ನನ್ನ ಕ್ಷಮಿಸ್ತಾರ, ನಾನ್ ಹೇಗ ಅವ್ರ ಹತ್ರ ಕ್ಷಮೆ ಕೇಳಲಿ ಅಂತ ಅಜಿತ್ನೇ ನೋಡ್ತಾ ಇರ್ತಾಳೆ. ಅವ್ರಿಗೆ ಹೇಗಾದ್ರೂ ಮಾಡಿ ಖುಷಿ ಪಡಿಸ್ಬೇಕಂತ ನೆಕ್ಸ್ಟ್ ಡೇ ಪ್ರೇಮಿಗಳ ದಿನಾಚರಣೆ ಇರೋದನ್ನ ನೆನ್ಪ್ ಮಾಡ್ಕೊಂಡು ಭೂಮಿ ರೂಮ್ ನೆಲ್ಲ ಅರೇಂಜ್ ಮಾಡಿರ್ತಾಳೆ. ರೂಮ್ ಎಲ್ಲ ಬಲೂನ್ಸ್ ಅಲ್ಲಿ ಡೆಕೋರೇಷನ್ ಮಾಡಿ ಕೆಳಗಡೆ ಎಲ್ಲ ಫ್ಲವರ್ ಅಲ್ಲಿ ಮತ್ತೆ ಕ್ಯಾಂಡಲ್ ಎಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ರೂಮ್ ರೆಡಿ ಮಾಡಿರ್ತಾಳೆ. ಅಜಿತ್ ಎದ್ದಿದ್ದೆ ರೂಮ್ ಎಲ್ಲ ಆ ತರ ಡೆಕೋರೇಟ್ ಆಗಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗಿ ಭೂಮಿ ಭೂಮಿ ಅಂತ ಜೋರಾಗಿ ಕೂಗಕ್ ಸ್ಟಾರ್ಟ್ ಆಗ್ತಾನೆ. ಭೂಮಿ ಏನಾಯ್ತು ಸಾಹೇಬ್ರೆ ಅಂತ ಓಡ್ ಬರ್ತಾಳೆ. ಏನೇ ಇದೆಲ್ಲ, ಏನ್ ನಿಂದು ಇದು ಅವಾಂತರ ಅಂತ ಅಜಿತ್ ತುಂಬಾನೇ ಕೋಪದಲ್ಲೇ ಕೇಳ್ತಾನೆ. ಇದೆಲ್ಲ ಅವಾಂತರ ಅಲ್ಲ ಸಾಹೇಬ್ರೆ, ಇದೆಲ್ಲ ಅಲಂಕಾರ, ನನ್ ಮನ್ಸಿನಲ್ಲಿರೋದು ಈ ನೆಲದ ಮೇಲಿದೆ, ನಿಮಗ್ ಖುಷಿ ಆಗ್ಲಿ ಅಂತ ನಾನ್ ಮಾಡಿದೀನಿ ಅಂತ ಭೂಮಿ ಹೇಳ್ತಾಳೆ. ಅಷ್ಟರಲ್ಲಿಗೆ ಅಪೇಕ್ಷಾ ಮತ್ತೆ ಅಂಜನಾ ಇಬ್ರು ಬಂದು ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಕದ್ದು ಕೇಳಿಸ್ಕೊಂತಾ ಇರ್ತಾರೆ. ಅದನ್ನ ನೋಡಿದ ಅಜಿತ್, ನನ್ ಮನ್ಸನ್ ಮಾತ್ರ ಕದ್ದಿದ್ಯಾ ನೀನು ಅಂತ ಅನ್ಕೊಂಡಿದ್ದೆ, ನನ್ನ ಐಡಿಯಾನ್ ಕೂಡ ಇಷ್ಟು ಚೆನ್ನಾಗ್ ಕದ್ದಿದ್ಯಲ್ಲ, ಸರಿ ಬಾ ಇಲ್ಲಿ ಅಂತ ಅಜಿತ್ ಕರ್ದಿದ್ದೆ. ಭೂಮಿ ತುಂಬಾನೇ ನಾಚ್ಕೊಂಡು ಅಜಿತ್ ಹತ್ರ ಹೋಗ್ತಾಳೆ. ತುಂಬಾ ಖುಷಿಯಲ್ಲಿ ರೊಮ್ಯಾಂಟಿಕ್ ಆಗಿ ತಪ್ಕೊಂಡಿರೋದ್ನ ಅಪೇಕ್ಷಾ ಮತ್ತೆ ಅಂಜನಾ ನೋಡಿ ಚಿಶಿ ಏನಿದೆಲ್ಲ ಅಸಹ್ಯ, ನಡಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅಜಿತ್ ಕೂಡ ಭೂಮಿ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ, ನಾನ್ ಕೂಡ ಅವಳಿಗೋಸ್ಕರ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಭೂಮಿನ ಸರ್ಪ್ರೈಸ್ ಆಗಿ ಒಂದ್ ಪ್ಲೇಸ್ ಕರ್ಕೊಂಡೋಗಿ ಅಲ್ಲಿ ತುಂಬಾ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿಸಿ ಭೂಮಿ ಕಣ್ ತೆಗಿತಾನೆ. ಅವಳು ನೋಡಿದ್ದೆ ಕಳ್ದೋಗ್ಬಿಡ್ತಾಳೆ. ಏನ್ರಿ ಇದೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಮಾಡಿದೀರಾ ಅಂತ ಭೂಮಿ ಕೇಳ್ತಾಳೆ. ಇವತ್ತು ಪ್ರೇಮಿಗಳ ದಿನ ಅಲ್ವಾ, ಈ ಸಂಭ್ರಮಕ್ಕೆ ನಾನು ನೀನು ಕೊಡ್ತಾ ಇರುವಂತ ಉಡುಗೊರೆ ಇದು ಅಂತೇಳಿ ಭೂಮಿಗೆ ಬಾಗಿನ ಕೊಡ್ತಾನೆ. ಹಾಗೇನೆ ಅವಳಿಗೋಸ್ಕರ ಒಂದು ಉಂಗ್ರ ಕೂಡ ತಂದಿರ್ತಾನೆ. ಮಂಡಿ ಊರಿ ಕೆಳಗಡೆ ಕೂತು ಆ ಉಂಗ್ರನ ಭೂಮಿಗೆ ತೋರಿಸ್ತಾನೆ. ನಿನ್ ಬೆರಳುಗಳಲ್ಲಿ ನನ್ ಭವಿಷ್ಯ ಇದೆ ಅಂತೇಳಿ ಆ ಉಂಗ್ರನ ತೆಗ್ದಿದ್ದೆ. ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ. ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಎಲ್ರು ನೋಡ್ತಾ ಇರ್ತಾರೆ. ಆದ್ರೆ ಅಂಜನಾ ಮತ್ತೆ ಅಪೇಕ್ಷಾ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ. ಈ ಮುದ್ದಾದ ಬೆರಳುಗಳಿಗೆ ಈ ಪುಟ್ಟು ಉಡುಗೊರೆ ಅಂತೇಳಿ ಭೂಮಿ ಬೆರಳಿಗೆ ಅಜಿತ್ ಉಂಗ್ರ ತೋರಿಸ್ತಾನೆ. ಭೂಮಿ ಅಂತೂ ತುಂಬಾನೇ ಖುಷಿಯಾಗಿರ್ತಾಳೆ. ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.